ನಮಸ್ತೆ, ಸ್ವಾಗತ. ನಾನು ಕಾವ್ಯ ಹೆಗ್ಡೆ. ಇವತ್ತು ನನ್ನ ವಿರುದ್ಧ ಏನಾದ್ರೂ ಮಾಡ್ಲಿ, ಜೈಲಿಗಾದ್ರೂ ಹಾಕ್ಲಿ, ಯಾವುದಕ್ಕೂ ನಾನು ಹೆದರೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಅಯೋಧ್ಯೆಗೆ ಮೈಸೂರಿನ ಶಿಲ್ಪಿ ಕೆತ್ತನೆಯ ರಾಮಲಲ್ಲಾ ಮೂರ್ತಿ ಆಯ್ಕೆಯಾಗಿದೆ. ಇದು ಕನ್ನಡಿಗರ ಹೆಮ್ಮೆಯಾಗಿದೆ. ಡಿಸೆಂಬರ್ 31 ಒಂದೇ ದಿನಕ್ಕೆ ಮದ್ಯ ಮಾರಾಟ ಭರ್ಜರಿಯಾಗಿ ನಡೆದಿದೆ. ರಾಮ ಮಂದಿರ ನಿರ್ಮಾಣಕ್ಕೆ ನನ್ನ ಬೆಂಬಲವಿದೆ. ಡ್ಯಾಮೇಜಿಂಗ್ ಕಂಟ್ರೋಲ್ಗೆ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ. ನನಗೆ ಇವಿಎಂ ಯಂತ್ರದ ಬಗ್ಗೆ ಸಂದೇಹವಿದೆ ಅಂತ 2003ರಿಂದ ನಾನು ಹೇಳ್ತಾನೆ ಬಂದಿದ್ದೀನಿ ಅಂತ ದಿಗ್ವಿಜಯ ಸಿಂಗ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇದೇ ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವಾಗಿದೆ. ರಾಮ ಮಂದಿರದಲ್ಲಿ ಯಾವ ಮೂರ್ತಿಯನ್ನ ಕೂರಿಸಬೇಕು ಅನ್ನುವಂತಹ ವಿಚಾರಗಳು ಹರಿದಾಡ್ತಾ ಇತ್ತು. ಈಗ ಮೈಸೂರಿನ ಶಿಲ್ಪಿಯವರು ಮಾಡಿರುವಂತಹ ವಿಗ್ರಹ, ರಾಮನ ವಿಗ್ರಹ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಇದು ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ಖುಷಿ ಪಡುವಂತಹ ವಿಚಾರವಾಗಿದೆ. ಇದರ ಬಗ್ಗೆ ಮಾಹಿತಿ ನೋಡಿ ಇಲ್ಲಿದೆ. ಹೌದು, ಇದೇ ಜನವರಿ 22ರಂದು ಅಯೋಧ್ಯೆಯ ಭವ್ಯ ಶ್ರೀರಾಮ ಮಂದಿರದಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆ ನಡೆಯಲಿದೆ. ಇತಿಹಾಸದ ಕ್ಷಣಕ್ಕೆ ಕೋಟ್ಯಾನುಕೋಟಿ ರಾಮನ ಭಕ್ತರು ಕಾಯ್ತಾ ಇದ್ದಾರೆ. ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದೆ. ಕನ್ನಡಿಗರಿಗೆ ಇದೊಂದು ಸಿಹಿ ಸುದ್ದಿ ಸಿಕ್ಕಿದೆ. ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುವ ರಾಮಲಲ್ಲಾ ಮೂರ್ತಿಗೆ 3 ಶಿಲ್ಪಿಗಳನ್ನ ನೇಮಕ ಮಾಡಲಾಗಿತ್ತು. ಈ 3ರಲ್ಲಿ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಮೂರ್ತಿಯನ್ನ ಅಂತಿಮವಾಗಿದೆ ಅಂತ ಹೇಳಲಾಗ್ತಾ ಇದೆ. ಮೈಸೂರಿನ ಜಿಲ್ಲೆ ಎಚ್ಡಿ ಕೋಟೆ ತಾಲೂಕಿನ ಹಾರೋಹಳ್ಳಿ ಗ್ರಾಮದ ಕಲ್ಲನ್ನ ರಾಮಲಲ್ಲಾ ಮೂರ್ತಿ ಕೆತ್ತನೆಗೆ ಬಳಸಲಾಗಿದೆ. ಈಗಾಗಲೇ ಕೃಷ್ಣಶಿಲೆಯಲ್ಲಿ 51 ಇಂಚಿನ ರಾಮಲಲ್ಲಾ ಮೂರ್ತಿಯ ಕೆತ್ತನೆ ಕಾರ್ಯ ಪೂರ್ಣಗೊಂಡಿದೆ. ದೇಶದ ಪ್ರಮುಖ 3 ಶಿಲ್ಪಿಗಳಿಂದ 51 ಇಂಚು ಎತ್ತರದ 3 ರಾಮಲಲ್ಲಾ ಮೂರ್ತಿಯನ್ನ ಕೆತ್ತನೆ ಮಾಡಲಾಗಿದೆ. ಮೈಸೂರಿನ ಅರುಣ್ ಯೋಗಿರಾಜ್, ರಾಜಸ್ಥಾನದ ಸತ್ಯನಾರಾಯಣ್ ಪಾಂಡೆ ಹಾಗೂ ಜಿಎಲ್ ಭಟ್ ಅವರಿಂದ ಮೂರ್ತಿಗಳ ಕೆತ್ತನೆ ಕಾರ್ಯ ಮುಗಿದಿದೆ. 3 ಕೆತ್ತಿರುವ 3 ಮೂರ್ತಿಗಳನ್ನ ಒಂದನ್ನು ಮಾತ್ರ ಗರ್ಭಗುಡಿಯಲ್ಲಿ ಕಮಲದ ಮೇಲೆ ಪ್ರತಿಷ್ಠಾಪನೆ ಮಾಡಲಾಗಿದೆ. ಉಳಿದೆರಡು ಮೂರ್ತಿಯನ್ನ ಮುಂದಿನ ಆವರಣದಲ್ಲಿ ಗೌರವಪೂರ್ವಕವಾಗಿ ಪ್ರತಿಷ್ಠಾಪನೆಯನ್ನ ಮಾಡಲಾಗ್ತಾ ಇದೆ. ನನ್ನ ವಿರುದ್ಧ ಏನಾದ್ರೂ ಮಾಡ್ಲಿ, ಜೈಲಿಗಾದ್ರೂ ಹಾಕ್ಲಿ, ನಾನು ರೆಡಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಈ ಹೇಳಿಕೆಯನ್ನ ಅವರು ಯಾಕೆ ನೀಡಿದ್ರು ಅಂತಂದ್ರೆ, ಕೇರಳದಲ್ಲಿರುವಂತಹ ಒಂದು ಚಾನೆಲ್ಗೆ ಡಿಕೆ ಶಿವಕುಮಾರ್ ಅವರು ಹೂಡಿಕೆಯನ್ನ ನೀಡಿದ್ರು. ಆ ಕಾರಣಕ್ಕೋಸ್ಕರ ಸಿಬಿಐ ಅಲ್ಲಿಗೆ ದಾಳಿಯನ್ನ ನಡೆಸಿದ್ದಾರೆ. ಸಿಬಿಐ ಅವರು ನೋಟಿಸ್ ಅನ್ನ ಕೇರಳ ಚಾನೆಲ್ಗೆ ಕೊಟ್ಟಿದ್ದಾರೆ. ಇದೇ ಕಾರಣಕ್ಕೆ ಡಿಕೆ ಶಿವಕುಮಾರ್ ಅವರು ಏನು ಬೇಕಾದ್ರೂ ಮಾಡ್ಲಿ, ನಾನು ಹೆದರೋದಿಲ್ಲ, ಎಲ್ಲದಕ್ಕೂ ನಾನು ರೆಡಿ ಇದ್ದೇನೆ ಅಂತ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಏನದು ಸುದ್ದಿ? ಎಲ್ಲಿದೆ ನೋಡಿ ಮಾಹಿತಿ. ಅಕ್ರಮ ಆಸ್ತಿಗಳ ಆರೋಪ ಹಾಗೂ ಜೈ ಹಿಂದ್ ಚಾನೆಲ್ ಸುದ್ದಿ ಸಂಸ್ಥೆಗೆ ಹೂಡಿಕೆ ಮಾಡಿದ ಪ್ರಕರಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಬಿಐ ನೋಟಿಸ್ ಜಾರಿ ಮಾಡಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿದ ಡಿಕೆ ಶಿವಕುಮಾರ್ ಅವರು, ನನ್ನ ವಿರುದ್ಧ ದೊಡ್ಡ ಮಟ್ಟದ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ. ನನ್ನ ವಿರುದ್ಧ ಏನಾದ್ರೂ ಮಾಡ್ಲಿ, ಜೈಲಿಗಾದ್ರೂ ಹಾಕ್ಲಿ, ನಾನು ಎಲ್ಲದಕ್ಕೂ ರೆಡಿ ಇದ್ದೇನೆ, ನಾನು ಹೆದರೋದಿಲ್ಲ ಅಂತ ಖಡಕ್ ಸವಾಲನ್ನ ಹಾಕಿದ್ದಾರೆ. ಸಿಬಿಐ ನೋಟಿಸ್ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್ ಅವರು, ಜೈ ಹಿಂದ್ ಮಾಧ್ಯಮಕ್ಕೆ ಅಷ್ಟೇ ನೋಟಿಸ್ ಕೊಟ್ಟಿಲ್ಲ, ಹಾಪ್ಕಾಮ್ಸ್ ಸಬ್ ರಿಜಿಸ್ಟರ್ಗೂ ಕೂಡ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ ಸಿಬಿಐಗೆ ಕೊಟ್ಟ ಅನುಮತಿಯನ್ನ ಹಿಂಪಡೆದಿದೆ. ಆದರೂ ಕೂಡ ಯಾವ ಲೆಕ್ಕಾಚಾರದಲ್ಲಿ ನೋಟಿಸ್ ಅನ್ನ ಕೊಟ್ಟಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಈಗ ಕಿರುಕುಳ ನೀಡಿಕೆ ಅಲ್ಲಿ ದೊಡ್ಡ ದೊಡ್ಡ ಜನರು ಇದ್ದಾರೆ, ಅದೆಲ್ಲ ನನಗೆ ಗೊತ್ತಿರೋ ವಿಚಾರವಾಗಿದೆ. ನನ್ನ ರಾಜಕೀಯವಾಗಿ ಮುಳುಗಿಸಬೇಕು ಅಂತಾನೆ ಈ ಷಡ್ಯಂತ್ರವನ್ನ ರೂಪು ಮಾಡಲಾಗಿದೆ ಅಂತ ಆರೋಪ ಮಾಡಿದ್ದಾರೆ. ನನ್ನ ಜೈಲಿಗೆ ಕಳಿಸ್ತೀವಿ ಅಂತ ಕೆಲ ಬಿಜೆಪಿ ನಾಯಕರು ಭವಿಷ್ಯವನ್ನ ನುಡಿದಿದ್ದಾರೆ. ನಾನು ಅವರನ್ನ ಕರೆದು ಚರ್ಚೆಗೆ ಮಾಡೋಣ ಬನ್ನಿ ಅಂತ ಹೇಳಿದ್ದೆ. ನಾನೇನು ತಪ್ಪು ಮಾಡಿಲ್ಲ, ಅವರು ಏನು ಬೇಕಾದ್ರೂ ತನಿಖೆಯನ್ನ ಮಾಡಿಕೊಳ್ಳಿ, ನನಗೆ ನ್ಯಾಯ ಸಿಗಬೇಕು, ಅಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತದೆ ಅಂತ ಹೇಳಿದ್ದಾರೆ. ನನ್ನ ಪಾಲುದಾರಿಕೆ ಹೊಂದಿರುವ ಸಂಸ್ಥೆಗೆ ನೋಟಿಸ್ ಬಂದಿದೆ. ನನ್ನ ಮಕ್ಕಳಿಗೂ ಮತ್ತು ನನ್ನ ಹೆಂಡತಿಗೂ ಸೇರಿದಂತೆ ನನ್ನ ಕುಟುಂಬದವರಿಗೂ ಕೇಳ್ತಾ ಇದ್ದಾರೆ. ನಮ್ಮ ಊರು ಯಾವುದಾದ್ರೂ ಸೊಸೈಟಿ ನಿರ್ದೇಶನದಲ್ಲಿ ಇದ್ದವರಿಗೂ ಕೂಡ ಕೇಳಲಾಗ್ತಾ ಇದೆ. ಮೊದಲು ಸಂಸ್ಥೆಯನ್ನ ಮುಳುಗಿಸಿಕೊಂಡು ವೈಯಕ್ತಿಕವಾಗಿ ಬರ್ತಾರೆ. ಸಿಬಿಐಗೆ ವಿಚಾರಣೆ ವೇಳೆ ಹಲವಾರು ಉತ್ತರವನ್ನ ಕೊಟ್ಟಿದ್ದೇನೆ. ಸಿಬಿಐ ತನಿಖೆ ಪೂರ್ಣ ಆಗಿಲ್ಲ. ಈಗ ಅವರು ಕೊಟ್ಟಿರುವ ನೋಟಿಸ್ ಲೆಕ್ಕ ಹಾಕಿದ್ರೆ 10% ತನಿಖೆ ಆಗಿಲ್ಲ, ಇನ್ನು 90% ತನಿಖೆ ಆಗಿದೆ ಅಂತ ಕೋರ್ಟ್ಗೆ ಹೇಳಿದ್ದಾರೆ. ಅವರು ಏನು ಬೇಕಾದ್ರೂ ಮಾಡ್ಲಿ, ಇದಕ್ಕೆ ನಾನು ಉತ್ತರವನ್ನ ಕೊಡುತ್ತೇನೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. 2024 ಡಿಸೆಂಬರ್ 31ರಲ್ಲಿ ಜನಗಳು ಹೆಚ್ಚಾಗಿ ಮದ್ಯವನ್ನ ಸೇವನೆ ಮಾಡಿದ್ದಾರೆ ಹಾಗೂ ಮದ್ಯದ ಬೇಡಿಕೆಗಳು ಕೂಡ ಜಾಸ್ತಿ ಆಗಿತ್ತು. ಅಂದ್ರೆ ನ್ಯೂ ಇಯರ್ ವೆಲ್ಕಮ್ಗೋಸ್ಕರ ಜನಸಾಮಾನ್ಯರು ಮದ್ಯವನ್ನ ಕುಡಿದಿದ್ದಾರೆ, ಹಾಗೆ ಮದ್ಯವನ್ನ ತೆಗೆದುಕೊಂಡಿದ್ದಾರೆ ಅಂತ ದಾಖಲೆಗಳು ಹೇಳ್ತಾ ಇದೆ ಅನ್ನುವಂತಹ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ಹಾಗಾದ್ರೆ ಏನದು ಸುದ್ದಿ? ನೋಡಿ ಇಲ್ಲಿದೆ ಮಾಹಿತಿ.
ಹೊಸ ವರ್ಷವನ್ನ ಸಂಭ್ರಮದಿಂದ ಬರಮಾಡಿಕೊಂಡಿರುವ ಮದ್ಯಪ್ರಿಯರು ರಾಜ್ಯ ಸರ್ಕಾರದ ಬೊಕ್ಕಸಕ್ಕೂ ಭರ್ಜರಿ ಕಿಕ್ ಅನ್ನ ಕೊಟ್ಟಿದ್ದಾರೆ. 2023ರ ಕೊನೆ ದಿನ ಡಿಸೆಂಬರ್ 31ರಂದು ರಾಜ್ಯದಾದ್ಯಂತ ಮದ್ಯ ಮಾರಾಟದಿಂದ ಸರ್ಕಾರದ ಬೊಕ್ಕಸಕ್ಕೆ ಬರೋಬ್ಬರಿ 193 ಕೋಟಿ ರೂಪಾಯಿ ಹರಿದು ಬಂದಿದೆ. ಮಾಮೂಲಿ ದಿನದಲ್ಲಿ ಒಂದು ದಿನಕ್ಕೆ ರಾಜ್ಯದ ಅಬಕಾರಿ ಇಲಾಖೆಗೆ ಸುಮಾರು 90 ಕೋಟಿ ಆದಾಯ ಬರ್ತಾ ಇತ್ತು. ಆದರೆ ನ್ಯೂ ಇಯರ್ ಸೆಲೆಬ್ರೇಷನ್ ಹಿನ್ನೆಲೆಯಲ್ಲಿ ಒಂದೇ ದಿನದಲ್ಲಿ ಅಬಕಾರಿ ಇಲಾಖೆ ಆದಾಯ ದುಪ್ಪಟ್ಟು ಏರಿಕೆಯಾಗಿದೆ. ಕಳೆದ ಡಿಸೆಂಬರ್ 23ರಿಂದ ಡಿಸೆಂಬರ್ 31ರವರೆಗೆ 1072 ಕೋಟಿ ರೂಪಾಯಿ ಆದಾಯ ರಾಜ್ಯ ಸರ್ಕಾರಕ್ಕೆ ಬಂದಿದೆ. ಡಿಸೆಂಬರ್ 23ರಿಂದ ಡಿಸೆಂಬರ್ 31ರವರೆಗೆ ಐಎಂಎಲ್ ಲಿಕ್ಕರ್ನಲ್ಲಿ ಒಟ್ಟು 22.2 ಲಕ್ಷದ ಬಾಕ್ಸ್ ಮಾರಾಟವಾಗಿದೆ. 22.2 ಲಕ್ಷ ಬ್ಲಾಕ್ ಸೇಲ್ ಆಗಿರುವುದರಿಂದ ಒಟ್ಟು 900 ಕೋಟಿ ರೂಪಾಯಿ ಆದಾಯ ಬಂದಿದೆ. ನ್ಯೂ ಇಯರ್ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಬಿಯರ್ 14.07 ಲಕ್ಷ ಬ್ಲಾಕ್ ಸೇಲ್ ಮಾಡಲಾಗಿದೆ. ಬಿಯರ್ ಮಾರಾಟದಿಂದಲೇ ಸುಮಾರು 170 ಕೋಟಿ ರೂಪಾಯಿ ಆದಾಯ ಸರ್ಕಾರ ಬೊಕ್ಕಸಕ್ಕೆ ಸೇರಿದೆ. ನನಗೆ ಇವಿಎಂ ಮಿಷನ್ ಮೇಲೆ ಒಂದು ಚೂರು ನಂಬಿಕೆ ಇಲ್ಲ ಅಂತ 2023ರಿಂದ ನಾನು ಇದರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತ ದಿಗ್ವಿಜಯ ಸಿಂಗ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವಿಎಂ ಮಿಷನ್ ನಲ್ಲಿ ಉದಾಹರಣೆ ಕೊಟ್ಟು ಕೂಡ ಇವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇವಿಎಂ ಮಿಷನ್ ನಲ್ಲಿ ನಾನು ಹಸ್ತಕ್ಕೆ ವೋಟ್ ಅನ್ನ ಹಾಕಿದ್ರೆ ಇವಿಎಂ ಮಿಷನ್ ಕಮಲಕ್ಕೆ ವೋಟ್ ಹಾಕಿದೀರಾ ಅಂತ ಹೇಳಿದ್ರೆ ಆ ರಿಸಿಪ್ಟ್ ನಲ್ಲಿ ಕಮಲ ಬರುತ್ತೋ ಹಸ್ತ ಬರುತ್ತೋ ಅನ್ನುವಂತಹ ಮಾಹಿತಿ ಕೂಡ ನನಗೆ ಇಲ್ಲ. ಈ ತರದ ಉದಾಹರಣೆ ಆಗಿದೆ ಅಂತ ಹೇಳಿ ದಿಗ್ವಿಜಯ ಸಿಂಗ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಏನದು ಮಾಹಿತಿ ಇಲ್ಲಿದೆ ನೋಡಿ. ಇವಿಎಂ ಬಗ್ಗೆ ಮತ್ತೆ ಪ್ರಶ್ನೆಗಳನ್ನ ಎತ್ತಿರುವ ಕಾಂಗ್ರೆಸ್ ಹಿರಿಯ ನಾಯಕರು ಆಗಿರುವಂತಹ ದಿಗ್ವಿಜಯ ಸಿಂಗ್ ಅವರು ವಿವಿಪ್ಯಾಟ್ ಕಾಗದವನ್ನ ಮತದಾರರಿಗೆ ಹಸ್ತಾಂತರಿಸಿ ಅವುಗಳನ್ನ ಬ್ಯಾಲೆಟ್ ಬಾಕ್ಸ್ಗೆ ಹಾಕಬೇಕು ಎಂದು ಆಗ್ರಹಿಸಿದ್ದಾರೆ. ಚುನಾವಣೆಯಲ್ಲಿ ಇವಿಎಂಗಳನ್ನ ಬಳಸುವ ಬಗ್ಗೆ ವಿಡಿಯೋವೊಂದರಲ್ಲಿ ಎತ್ತಿರುವ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದಾರೆ ಇವರು. ಇವಿಎಂ ಮೇಲೆ ನನಗೆ ನಂಬಿಕೆ ಇಲ್ಲ ಎಂದು 2003ರಿಂದಲೇ ಹೇಳ್ತಾ ಬಂದಿದ್ದೇನೆ ಅಂತ ಹೇಳಿದ್ದಾರೆ. ನಾನು ಯಾರಿಗೆ ಮತವನ್ನ ಹಾಕಬೇಕು, ನನ್ನ ಮತ ಎಲ್ಲಿ ಹಾಕಬೇಕು ಎನ್ನುವುದು ನನಗೆ ಗೊತ್ತಿಲ್ಲ. ಚಿಪ್ ಅಳವಡಿಸಿ ಹ್ಯಾಕ್ ಮಾಡಲು ಸಾಧ್ಯವಿಲ್ಲದ ಒಂದು ಯಂತ್ರ ಈ ಪ್ರಪಂಚದಲ್ಲಿ ಇಲ್ಲ. ಯಾಕೆಂದ್ರೆ ತನ್ನಲ್ಲಿ ಅಳವಡಿಕೆಯಾಗಿರುವಂತಹ ಸಾಫ್ಟ್ವೇರ್ ಅನ್ನ ಚಿಪ್ ಅನುಸರಿಸುತ್ತದೆ. ನೀವು ಎ ಎಂದು ಟೈಪಿಸಿದರೆ ಸಾಫ್ಟ್ವೇರ್ ಎ ಎಂದು ಹೇಳುತ್ತದೆ, ಮತ್ತೆ ಅದನ್ನೇ ಪ್ರಿಂಟ್ ಮಾಡಲು ಕೂಡ ಅದು ಮಾಡುತ್ತದೆ ಎಂದು ದಿಗ್ವಿಜಯ ಸಿಂಗ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇವಿಎಂನಲ್ಲಿ ನೀವು ಹಸ್ತಕ್ಕೆ ಒತ್ತಿದರೆ ಸಾಫ್ಟ್ವೇರ್ ಕಮಲ ಎಂದು ಹೇಳಿದರೆ ಅದು ಏನನ್ನ ಮುದ್ರಿಸುತ್ತದೆ, ಹಸ್ತವನ್ನೋ ಕಮಲವನ್ನೋ? ಈಗ ವಿಷಯವೇನೆಂದರೆ ವಿವಿಪ್ಯಾಟ್ ಯಂತ್ರವು ನಿಮಗೆ 7 ಸೆಕೆಂಡ್ಗಳ ಕಾಲ ಹಸ್ತದ ಚಿಹ್ನೆಯನ್ನ ತೋರಿಸಿದೆ. ನಾವು ಸಂತೋಷದಿಂದ ಹೊರಗೆ ಬರ್ತೇವೆ, ಆದರೆ ಅಲ್ಲಿ ಕಮಲ ಮುದ್ರಿಸಲಾಗುತ್ತದೆ. ನೀವು ಈ ಚಮತ್ಕಾರವನ್ನ ರಾಹುಲ್ ಮೆಹ್ತಾ ಅವರ ವಿಡಿಯೋದಲ್ಲಿ ವೀಕ್ಷಿಸಬಹುದು ಎಂದು ಸಿಂಗ್ ಅವರು ತಮ್ಮ ಪೋಸ್ಟ್ ನಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಎಲ್ಲ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳಲ್ಲಿ ಇರುವಂತೆ ನಮ್ಮಲ್ಲೂ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸಬೇಕು ಎನ್ನುವುದು ವಿರೋಧ ಪಕ್ಷಗಳ ಆಗ್ರಹವಾಗಿದೆ ಎಂದು ಅವರು ಹೇಳಿದ್ದಾರೆ. ಎಣಿಕೆಗೆ ಇನ್ನೂ ಸ್ವಲ್ಪ ಸಮಯವನ್ನ ಹಿಡಿಯುತ್ತದೆ, ಹಾಗೆಯೇ ಆಗ್ಲಿ, ಆದರೆ ಸಾರ್ವಜನಿಕರು ತಮ್ಮ ಮತ ಅವರು ಬಯಸಿದ ವ್ಯಕ್ತಿಗೆ ಹಾಕಿರಬೇಕು ಅಂತ ಹೇಳ್ತಿದ್ದಾರೆ. ವಿದ್ಯುನ್ಮಾನ ಮತಯಂತ್ರಗಳ ಕಾರ್ಯನಿರ್ವಹಣೆ ಸಮಗ್ರತೆಯ ಬಗ್ಗೆ ಹಲವು ಅನುಮಾನಗಳಿವೆ ಮತ್ತು ವಿವಿಪ್ಯಾಟ್ ಸ್ಲಿಪ್ಗಳನ್ನು ಮತದಾರರಿಗೆ ಹಸ್ತಾಂತರಿಸುವಂತೆ ಹೇಳಿದ್ದಾರೆ. ರಾಮ ಮಂದಿರ ನಿರ್ಮಾಣಕ್ಕೆ ನನ್ನ ಎಲ್ಲಾ ಸಂಪೂರ್ಣವಾಗಿರುವಂತಹ ಒಪ್ಪಿಗೆ ಇದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಅವರದೇ ಪಕ್ಷದ ಹಲವಾರು ನಾಯಕರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಧರ್ಮದ ಹೆಸರಿನಲ್ಲಿ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿಕೆಯನ್ನ ನೀಡ್ತಾ ಇದ್ರು. ಇದರ ಬಗ್ಗೆ ಸಿದ್ದರಾಮಯ್ಯ ಅವರು ಮೌನವನ್ನ ತಾಳಿದ್ರು. ಈಗ ಮೌನವನ್ನ ಮುರಿದು ಮಾತನ್ನ ಹೇಳ್ತಾ ಇದ್ದಾರೆ. ಡ್ಯಾಮೇಜ್ ಕಂಟ್ರೋಲ್ ಬಗ್ಗೆ ನಾನು ಯಾವತ್ತಿದ್ರೂ ಮುಂದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಓಟಿಗಾಗಿ ರಾಮ ಮಂದಿರ ಎಂದು ಸಚಿವ ಡಿ ಸುಧಾಕರ್ ಹೇಳಿಕೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿರುವ ಸಂದರ್ಭದಲ್ಲಿ ಇತ್ತ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿರುವ ಸಿಎಂ ಸಿದ್ದರಾಮಯ್ಯ ರಾಮ ಮಂದಿರ ನಿರ್ಮಾಣಕ್ಕೆ ನನ್ನ ಬೆಂಬಲ ಇದೆ ಅಂತ ಹೇಳಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನಾ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಲಾಭವನ್ನ ಬಯಸಿಕೊಳ್ತಾ ಇದೆ ಎಂದು ಹಲವು ವಿರೋಧ ಪಕ್ಷದ ನಾಯಕರು ಆರೋಪವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಮತ್ತು ಪಕ್ಷ ರಾಮ ಮಂದಿರ ಪರವಾಗಿದೆ. ರಾಮ ಮಂದಿರಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಕರ್ನಾಟಕ ಮುಖ್ಯಮಂತ್ರಿಗಳು ಆಗಿರುವಂತಹ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು ಅಯೋಧ್ಯೆ ರಾಮ ಮಂದಿರದ ವಿಚಾರದಲ್ಲಿ ನನ್ನ ವಿರೋಧವಿಲ್ಲ, ಮಂದಿರ ನಿರ್ಮಾಣಕ್ಕೆ ನನ್ನ ವಿರೋಧವಿಲ್ಲ. ನಾನು ರಾಮ ಮಂದಿರದ ಪರವಾಗಿ ಇದ್ದೇನೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಪರವಾಗಿ ನಮ್ಮ ಸರ್ಕಾರವಿದ್ದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತ ಅವರು ತಿಳಿಸಿದ್ದಾರೆ.
ಈ ಮಧ್ಯೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನ ಬಂದಿಲ್ಲ, ಆಹ್ವಾನ ಬಂದರೆ ಹೋಗೋದು ಬಿಡೋದು ನೋಡೋಣ ಅಂತ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮತ ಗಳಿಸಲು ಕೇಂದ್ರದ ಬಿಜೆಪಿ ಸರ್ಕಾರ ರಾಮ ಮಂದಿರ ಉದ್ಘಾಟನೆಯನ್ನ ಬಳಸಿಕೊಂಡಿದೆ. ರಾಮ ಮಂದಿರ ಉದ್ಘಾಟನೆ ಒಂದು ಸ್ಟಂಟ್ ಅಷ್ಟೇ ಎಂದು ಸಿದ್ದರಾಮಯ್ಯ ಸಂಪುಟದ ಸಚಿವರೊಬ್ಬರು ಆರೋಪಿಸಿದ ಬೆನ್ನಲ್ಲೇ ಅವರು ರಾಮ ಮಂದಿರದ ಪರ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಪುಲ್ವಾಮಾ ಭಯೋತ್ಪಾದಕರ ದಾಳಿ ಸಂದರ್ಭವನ್ನ ನೆನಪಿಸಿಕೊಂಡಿದ್ದ ಕರ್ನಾಟಕ ಸಚಿವ ಸುಧಾಕರ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮತ ಗಳಿಸಲು ಬಿಜೆಪಿ ಸರ್ಕಾರ ಪುಲ್ವಾಮಾ ಭಯೋತ್ಪಾದನಾ ದಾಳಿಯನ್ನ ಬಳಸಿಕೊಂಡಿತ್ತು. ಇದೀಗ ಭಗವಾನ್ ರಾಮನ ಮತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆಯನ್ನ ಬಳಸಿಕೊಳ್ತಿದೆ ಅಂತ ಟೀಕೆಯನ್ನ ಮಾಡಿದ್ದಾರೆ. ರಾಮ ಮಂದಿರದ ಉದ್ಘಾಟನೆ ಒಂದು ಸ್ಟಂಟ್ ಆಗಿದ್ದು, ಜನರು ಮೂರ್ಖರಲ್ಲ, ನಮ್ಮನ್ನ 2 ಬಾರಿ ಮೂರ್ಖರನ್ನಾಗಿ ಮಾಡಲಾಗಿದೆ, 3ನೇ ಬಾರಿಯೂ ನಾವು ಮೋಸ ಹೋಗೋದಿಲ್ಲ ಎಂಬ ವಿಶ್ವಾಸ ನಮಗೆ ಇದೆ. ಲೋಕಸಭಾ ಚುನಾವಣೆಗೂ ಮುನ್ನ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ರಾಮ ಮಂದಿರಕ್ಕೆ ನಾನು ಹಾಗೂ ಕಾಂಗ್ರೆಸ್ ಶಾಸಕ ರಘುಮೂರ್ತಿ ಕೊಡುಗೆಯನ್ನ ನೀಡಿದ್ದೇವೆ, ನಾವು ಇಟ್ಟಿಗೆ ನೀಡಿದ್ದೇವೆ. ರಾಮ ದೇವರೇ ಎಲ್ಲರಿಗೂ ಮುಂದಿನ ಉದ್ಘಾಟನೆಯ ಚುನಾವಣೆಯ ಸಮಯದಲ್ಲಿ ಗಿಮಿಕ್ ಆಗಿದೆ ಎಂದು ಸುಧಾಕರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ದೇಶದಲ್ಲಿ ಕೊರೋನಾ ಹಾವಳಿ ಹೆಚ್ಚಾಗ್ತಾ ಇದೆ. ದೇಶದಲ್ಲಿ 3 ಸಾವು ಸಂಭವಿಸಿದೆ. ಹಾಗೆ 24 ಗಂಟೆಗಳಲ್ಲಿ 600ಕ್ಕೂ ಹೆಚ್ಚು ಪ್ರಕರಣಗಳು ಭಾರತ ದೇಶದಲ್ಲಿ ದಾಖಲೆ ಆಗಿದೆ. ಇದರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಕಳೆದ 24 ಗಂಟೆಗಳ ಅವಧಿಯಲ್ಲಿ ದೇಶದಾದ್ಯಂತ 636 ಸೋಂಕು ಪ್ರಕರಣಗಳು ದಾಖಲೆಯಾಗಿದ್ದು 3 ಸಾವು ವರದಿಯಾಗಿದೆ. ಈ ಬಗ್ಗೆ ಕೇಂದ್ರ ಆರೋಗ್ಯ ಇಲಾಖೆ ಹೊರಪಡಿಸಿರುವ ಮಾಹಿತಿ ಅನ್ವಯ ದೇಶದಲ್ಲಿ 24 ಗಂಟೆಗಳಲ್ಲಿ 636 ಹೊಸ ಪ್ರಕರಣಗಳು ದಾಖಲೆಯಾಗಿದೆ. ಈ ಹಿಂದಿನ ದಿನ 841 ಸೋಂಕು ಪ್ರಕರಣಗಳು ದಾಖಲೆಯಾಗಿತ್ತು. ಈ ಸಂಖ್ಯೆಗೆ ಹೋಲಿಕೆ ಮಾಡಿದರೆ ದೇಶದಲ್ಲಿ ಹೊಸ ಸೋಂಕಿತರ ಸಂಖ್ಯೆ ಕೊಂಚ ಕಡಿಮೆ ಆಗಿದೆ. ಅದರಂತೆ 24 ಗಂಟೆಗಳಲ್ಲಿ 3 ಮಂದಿ ಸೋಂಕಿತರು ಸಾವನ್ನಪ್ಪಿದ್ದಾರೆ. ಕೇರಳದಲ್ಲಿ 2 ಮತ್ತು ತಮಿಳುನಾಡಿನಲ್ಲಿ 1 ಸೋಂಕಿನಿಂದ ಸಾವನ್ನಪ್ಪಿದ್ದಾರೆ. ಆ ಮೂಲಕ ಸೋಂಕಿಗೆ ಬಲಿಯಾಗಿದವರ ಸಂಖ್ಯೆ 5,33,364ಕ್ಕೆ ತಳ್ಳಿಕೆಯಾಗಿದೆ ಎಂದು ಆರೋಗ್ಯ ಸಚಿವಾಲಯ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದೆ. ಅಂತೆಯೇ ಕಳೆದ 24 ಗಂಟೆಗಳಲ್ಲಿ 548 ಜನರು ಕೋವಿಡ್-19ನಿಂದ ಚೇತರಿಕೆಗೊಂಡಿದ್ದಾರೆ. ಭಾನುವಾರ ಭಾರತವು 841 ಹೊಸ ಕೋವಿಡ್-19 ಪ್ರಕರಣವನ್ನ ವರದಿ ಮಾಡಿತ್ತು. ಇದು ಕಳೆದ 227 ದಿನಗಳಲ್ಲಿ ಅಥವಾ 7 ತಿಂಗಳಿನಲ್ಲಿ ಗರಿಷ್ಠ ದೈನಂದಿನ ಹೆಚ್ಚುವರಿ ಆಗಿತ್ತು. ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ದಿನ 1ರಲ್ಲಿ ಅಂದ್ರೆ ಶುಕ್ರವಾರ ಬಿಡುಗಡೆಯಾಗಿತ್ತು. ಶುಕ್ರವಾರ ಒಂದೇ ದಿನ 19.7 ಕೋಟಿಯನ್ನ ಬಾಚಿತ್ತು. ಬಾಕ್ಸ್ ಆಫೀಸ್ ಸುಲ್ತಾನ ದರ್ಶನ್ ಅಂತ ಅಭಿಮಾನಿಗಳು ಹೇಳಿ ಹೊಗಳ್ತಾ ಇದ್ರು. ಅಭಿಮಾನಿಗಳಲ್ಲಿ ತುಂಬಾ ಖುಷಿಗಳು ಕಾಣಿಸ್ತಾ ಇತ್ತು. ಥಿಯೇಟರ್ ಮುಂದೆ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ರು. ಈಗ ಈ ಶನಿವಾರ ಭಾನುವಾರ ರಜಾ ದಿನಗಳಲ್ಲಿ ಕಾಟೇರ ಎಷ್ಟು ಓಡಿದೆ, ಎಷ್ಟು ಕಲೆಕ್ಷನ್ ಮಾಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ನಟ ದರ್ಶನ್ ಅಭಿನಯದ ತರುಣ್ ಸುಧೀರ್ ನಿರ್ದೇಶಿಸಿರುವ ಕಾಟೇರ ಇದೀಗ ರಾಜ್ಯದಲ್ಲಿ ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಕಾಟೇರ ಸಿನಿಮಾಗೆ ಸಿನಿಪ್ರಿಯರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದ್ದು ಬಿಡುಗಡೆಯಾದ 3 ದಿನಕ್ಕೆ ಗಲ್ಲಾಪೆಟ್ಟಿಗೆಯಲ್ಲಿ ಉತ್ತಮ ಗಳಿಕೆ ಕಂಡುಬಂದಿದೆ. ಡಿಸೆಂಬರ್ 29ರಂದು ಚಿತ್ರ ರಾಜ್ಯದಾದ್ಯಂತ ತೆರೆ ಕಂಡಿದ್ದು ಚಿತ್ರ ಬಿಡುಗಡೆಯಾದ 3ನೇ ದಿನಕ್ಕೆ ಕಾಟೇರ ಸಿನಿಮಾ ಬರೋಬ್ಬರಿ 20.94 ಕೋಟಿ ರೂಪಾಯಿ ಸಂಗ್ರಹ ಮಾಡಿದೆ. ಮೊದಲನೇ ದಿನ ಕಾಟೇರ 19.79 ಕೋಟಿ ರೂಪಾಯಿ ಗಳಿಸಿತ್ತು. ಎರಡನೇ ದಿನ 17.35 ಕೋಟಿ ರೂಪಾಯಿ ಗಳಿಸಿತ್ತು. ಈ ಮೂಲಕ ಚಿತ್ರ 3 ದಿನಗಳಲ್ಲಿ ರಾಜ್ಯದಾದ್ಯಂತ ಒಟ್ಟು 58.8 ಕೋಟಿ ರೂಪಾಯಿ ಸಂಗ್ರಹ ಮಾಡಿದೆ. ದಿನದಿಂದ ದಿನಕ್ಕೆ ಕಾಟೇರ ಸಿನಿಮಾದ ಕ್ರೇಜ್ ಹೆಚ್ಚಾಗ್ತಾ ಇದ್ದು ಹಲವು ಶೋಗಳು ಹೆಚ್ಚಾಗ್ತಾ ಇದೆ. ದರ್ಶನ್ ಅಭಿಮಾನಿಗಳಷ್ಟೇ ಅಲ್ಲದೆ ಸಿನಿಪ್ರಿಯರು ಚಿತ್ರವನ್ನ ವೀಕ್ಷಿಸಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಭರ್ಜರಿ ಓಪನಿಂಗ್ ಪಡೆದುಕೊಂಡಿರುವ ಕಾಟೇರ 3ನೇ ದಿನ ಕೂಡ ಅದ್ದೂರಿಯಾಗಿ ಸದ್ದು ಮಾಡ್ತಾ ಇದೆ. ಬಾಕ್ಸ್ ಆಫೀಸ್ನಲ್ಲಿ ತನ್ನ ನಾಗಲೋಟವನ್ನ ಮುಂದುವರಿಸಿದೆ. ಕಾಟೇರ ಸಿನಿಮಾದ ಯಶಸ್ಸಿಗೆ ಪ್ರತಿಕ್ರಿಯೆ ನೀಡಿದ ನಟ ದರ್ಶನ್, ಏನೆಂದು ನಾ ಹೇಳಲಿ, ನಿಮ್ಮೆಯ ಪ್ರೀತಿ ಆಶೀರ್ವಾದ ಕೊನೆಯಲ್ಲಿ ಧನ್ಯೋಸ್ಮಿ ಸೆಲೆಬ್ರಿಟೀಸ್, ಹೃದಯಪೂರ್ವಕ ಧನ್ಯವಾದಗಳು ಕರ್ನಾಟಕ. ಈ ಪ್ರೀತಿಯ ಚಪ್ಪಾಳೆ ಮತ್ತು ನಮ್ಮ ಕಾಟೇರ ತಂಡಕ್ಕೆ ಮನತುಂಬಿ ಬಂದಿದೆ, ಮಾತೆ ಬರ್ತಾ ಇಲ್ಲ ಎಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಚಿತ್ರದಲ್ಲಿ ಮಾಲಾಶ್ರೀ ಅವರ ಪುತ್ರಿ ಆರಾಧನಾ ರಾಮ್ ನಾಯಕಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ದು, ಹಿರಿಯ ನಟರಾಗಿರುವಂತಹ ಬಿರಾದಾರ್, ಜಗತ್ಪತಿ ಬಾಬು, ಕುಮಾರ್ ಗೋವಿಂದ್, ಮಾಸ್ಟರ್ ಲೋಹಿತ್ ಮತ್ತು ಡ್ಯಾನಿಶ್ ನಟನೆಯನ್ನ ಮಾಡಿದ್ದಾರೆ. ಚಿತ್ರಕ್ಕೆ ಮಾಸ್ತಿ ಅವರು ಸಂಭಾಷಣೆಯನ್ನ ಬರೆದಿದ್ದು, ವಿ ಹರಿಕೃಷ್ಣ ಸಂಗೀತ ಸಂಯೋಜಿಸಿದ್ದಾರೆ. ಸುಧಾಕರ್ ಎಸ್ ರಾಜ್ ಅವರು ಛಾಯಾಗ್ರಹಣವನ್ನ ಮಾಡಿದ್ದಾರೆ. ಇದೆಷ್ಟು ಪ್ರೈಮ್ ಟೈಮ್ ನ್ಯೂಸ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲಯನ್ ಟಿವಿ.